ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೀವು ಮೆಚ್ಕೊಳ್ತಕ್ಕಂಥ ಮತ್ತು ಗರ್ವದಿಂದ ಹೇಳ್ಕೊಳ್ತಕ್ಕಂಥ ಒಂದು ಸಾಧನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿಯಾಗಿ ನಡೆದು ಬಂದಂತ ಒಂದು ಸಂಸ್ಥೆ, ಪೂಜ್ಯ ಗುರುಗಳು ಹೇಳ್ತಾ ಇದ್ರು, ಅನುದಾನಿತ ಒಂದು ಸಂಸ್ಥೆಗಳಲ್ಲಿ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಬೇಕು, ಇಲ್ಲ ಅಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಸಂದರ್ಭದಲ್ಲಿ ಆ ಒಂದು ಕಾಯಕಲ್ಪದಲ್ಲಿ ನಮಗೆ ಹೆಚ್ಚಿನ ಹೊರೆ ಆಗ್ತಾ ಇದೆ ಪ್ರತಿ ತಿಂಗಳು ಅಂತಕ್ಕಂಥ ಮಾತನ್ನ ಪರಮ ಪೂಜ್ಯರು ತಮ್ಮ ಮುಂದೆ ಹೇಳಿರ್ತಕ್ಕಂಥ ವಿಚಾರ ನಾನು ಗಮನಿಸಿದ್ದೇನೆ. ತಮಗೆ ಗೊತ್ತಿದೆ, ಹಿಂದೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹಿಂದಿನ ಆಡಳಿತಾವಧಿಯಲ್ಲಿ 2015ವರೆಗೂ ಖಾಲಿಯಾಗಿರ್ತಕ್ಕಂಥ ಬೋಧಕ ಹುದ್ದೆಗಳನ್ನ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ತುಂಬತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದು ಬಹಳಷ್ಟು ತಡ ಆಯಿತು. ವ್ಯಕ್ತಪಡಿಸಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಇದು ಅಷ್ಟು ಸುಲಭದ ಹಾದಿಯಲ್ಲ. ಈ ಹಾದಿಯಲ್ಲಿ ಎಷ್ಟು ಅಡಚಣೆಗಳಾಯಿತು, ಯಾವ ರೀತಿ ತನಿಖೆಗಳಿಗೆ ಒಳಗಾಗಬೇಕು ಅಂತಕ್ಕಂಥ ಮಾತನ್ನ ಪೂಜ್ಯ ಪರಮ ಪೂಜ್ಯರು ಹೇಳಿರ್ತಕ್ಕಂಥದ್ದನ್ನ ಗಮನಿಸಬೇಕಾದಂತ ವಿಚಾರ. ಇವತ್ತು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಕೆಲವರಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇರೋದಿಲ್ಲ. ಆದ್ರೆ ಮತ್ತೊಬ್ಬರು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಿರಂತರವಾಗಿ ಕಿರುಕುಳ ಕೊಡ್ತಕ್ಕಂಥ, ಅಡ್ಡಿ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರ ಸಂಖ್ಯೆ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾಜದಲ್ಲಿ ಇದೆ ಅಂತಕ್ಕಂಥದ್ದು ಪೂಜ್ಯ ಗುರುಗಳ ಮಾತುಗಳಿಂದ ಮತ್ತು ನಮ್ಮೆಲ್ಲರ ಅನುಭವದಿಂದ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಒಂದು ಕಟ್ಟಡ ಇಷ್ಟು ಸುಂದರವಾಗಿ ರೂಪುಗೊಳ್ಳಬೇಕಾದ್ರೆ ಹಲವಾರು ಜನರ ಸಹಕಾರ ಇದೆ. ಆದ್ರೆ ನನಗೆ ಆಶ್ಚರ್ಯ ಆಯಿತು, ಗುರು ಸ್ವಾಮಿ ಮಾನ್ಯ ಪೂಜಾ ಗುರುಗಳು ಹೇಳಿದಂತ ಅಂಕಿ ಸಂಖ್ಯೆಗಳನ್ನ ಕೇಳಿದಾಗ ಯಾಕೆ ಈ ಭಾಗದಲ್ಲಿ ಒಂದು ಪ್ರೋತ್ಸಾಹದ ಮನೋಭಾವ ಯಾಕೆ ಇಲ್ಲ? ಯಾಕಂದ್ರೆ ಇವತ್ತು ಆರ್ಥಿಕವಾಗಿ ಬಹಳಷ್ಟು ಜನ ಬಹಳ ಸದೃಢರಾಗಿ ಆ ದೇವರ ಮತ್ತು ಎಲ್ಲರ ಕೃಪಾಶೀರ್ವಾದದಿಂದ ಬೆಳೆದಿರ್ತಕ್ಕಂಥವ್ರು ಸಂಖ್ಯೆ ಬಹಳಷ್ಟಿದೆ. ಆದ್ರೆ ಇಂಥ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳಿಗೆ ಸಹಕಾರವನ್ನ ನೀಡದೇ ಇರ್ತಕ್ಕಂಥದ್ದು ಬಹಳ ನೋವಿನ ವಿಚಾರ. ಇರ್ಲಿಲ್ಲ ಅಂದ್ರೆ ನೀವೇನ್ ಗಳೆ ಹೊಡ್ಯಾಕ್ ಗೊತ್ತಿದ್ರು ಅಥವಾ ಏನ್ ಮಾಡಕ್ ಗೊತ್ತಿದ್ರು, ಎಲ್ಲಿ ಹೋಗ್ತಿದ್ರು ನನಗಂತೂ ಗೊತ್ತಿಲ್ಲ. ಒಟ್ಟಾರೆ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ನೀವೆಲ್ಲ ಶಿಕ್ಷಣ ಪಡೆದಿರಿ. ಶಿಕ್ಷಣ ಪಡೆದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಇಲ್ಲೆಲ್ಲ ಕಲಿತಂಥವ್ರು ಶಿಕ್ಷಣವನ್ನು ಮುಗಿಸಿ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಇದು ಇವತ್ತ ಕರ್ನಾಟಕಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ. ಮುಂದರಿಗೆ ಅಂದ್ರೆ ಅತಿ ಕೊನೆ ಭಾಗ ಇದು. ಹಿಂದುಳಿದ ಭಾಗ ಅಂತ ನಾವೆಲ್ಲ ಹೇಳ್ತಾರೆ, ಅವತ್ತು ಹೇಳ್ತೀರಿ. ಅದು ಕಡಿಮೆ ಮಾಡ್ಕೊಂಡಿಲ್ಲ. ಹೆಂಗಂದ್ರೆ ಈಗ ಇದು ಒಂದು ಹಂಗ ಮಾತು ನೆನಪಾತ್ ನನಗೆ. ನಾವು ಮಗಳು ಹುಟ್ಟತಾಳ, ಮಗಳು ಹುಟ್ಟಿದ ಕೂಡ ಆಕಿ ಬೇಬಿ ಬೇಬಿ ಅಂತೀವಿ. ಆಕಿ ಮೊಮ್ಮಕ್ಕಳಾದ್ರೂ ಬೇಬಿನ ಅಂತೀವಿ ನಾವು. ಮನೆಯಾಗ ಬೇಬಿನ ಅಂತ ಕರಿತೀವಿ ಆಕಿಗೆ. ಹಂಗೆ ಮುಂದರಿಗೆ ಇವತ್ತೆಲ್ಲ ದೃಷ್ಟಿಯಿಂದ ಮುಂದೆ ಬಂದು ಬೆಳೆದು ಎಲ್ಲ ನೀರಾವರಿ ಆಗೈತಿ, ಎಲ್ಲ ಸೌಲಭ್ಯ ಆದ್ರೂ ಸಹಿತ ಇನ್ನು ಮುಂದರಿ ಹಿಂದುಳಿದ ಪ್ರದೇಶ ಅನ್ನುವಂಥ ಹೆಸರನ್ನ ಇನ್ನು ತಕ್ಕೊಂಡಿಲ್ಲ ಅಂತ ನಾನು ಹೇಳ್ತಿದ್ದಾರೆ. ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಇದಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡುವಂಥ ಕಾಲ ಬಂದಿದ್ದರಿಂದ ಇವತ್ತು ಮುಂದರಿಗೆ ಎಲ್ಲ ನಗರಗಳಿಗೆ ಸಮಾನವಾಗಿ ಬೆಳೆದಿದೆ ಅಂತ ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಹೇಳ್ತೀನಿ ನಾನು. ಬೆಳಿಬೇಕಾದ ಕಾರಣೇನು ಸರ್ಕಾರ ಕಾರಣ ಅಥವಾ ಮತ್ತೆ ಬೇರೆ ಏನು ಕಾರಣ? ಸಾರ್ವಜನಿಕರು ಈ ಎಲ್ಲ ಊರುಗಳಲ್ಲಿನೂ ಕೂಡ ಅನೇಕ ಪ್ರಯತ್ನ ಮಾಡಿ ಕಟ್ಟಡಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಇಂಥ ಒಂದು ಭವ್ಯವಾದಂತಹ ಕಟ್ಟಡ ಇದಕ್ಕೆ ಹೇಳಿದರೆ 5-6 ಕೋಟಿ ರೂಪಾಯಿ ಇದಕ್ಕೆ ಸಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಇಲ್ಲೇ ನಮ್ಮ ಕುಂತಿದ್ದಾರೆ ಶೆಟ್ಟರ್ ಸಾಹೇಬ್ ಇಂಜಿನಿಯರು, ಅವರೆಲ್ಲ ನಕಾಶೆ ಹಾಕಿಕೊಟ್ಟು ಅದು ವರ್ಷಕ್ಕೊಂದೊಳಗೆ ನಡೆಸಬೇಕಾದ್ರೆ ಅದರ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ ನಮ್ಮ ಜವಳಿಯವರು ಭಾಳ ಸರಳವಾಗಿ ಹೇಳಿದರು. ಅವರು ಇವರ ಕೊಟ್ಟರು, ಎಲ್ಲರೂ ಕೊಟ್ಟವರು ಎಷ್ಟು ಮಂದಿ ಅಂದ್ರೆ 48 ಮಂದಿ ಮಾತ್ರ 1 ಲಕ್ಷ ರೂಪಾಯಿ ಕೊಟ್ಟಾರೆ. ಕಿರ್ಲೋಸ್ಕರ್ ಕಂಪ್ನಿಯವರು, ಬೇವನಹಳ್ಳಿ ಕಿರ್ಲೋಸ್ ಕಂಪ್ನಿಯವರು ಮಾತ್ರ ಅವರು
ವರ್ಷಾನು ಕೊಡ್ತಾ ಬಂದು ಈ ಸಲನೂ ಕೂಡ ಅವರಿಗಾಗಲೇ ಕೊಟ್ಟಿದ್ದಾರೆ ಮತ್ತು 100 ಡೆಸ್ಕ್ಗಳನ್ನು ಕೂಡ ಅದಕ್ಕೆ ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ 2 ಲಕ್ಷ ಕೊಟ್ಟಿರ್ಬೋದು, 3 ಲಕ್ಷ ಕೊಟ್ಟಿರ್ಬೋದು. ಇದಕ್ಕಿಂತ ಹೆಚ್ಚು ಯಾರು ಕೂಡ ಸಂಸ್ಥೆಯವರು ಕೊಟ್ಟಿಲ್ಲ. ಇವತ್ತು ನಮ್ಮ ಶಾಲೆ ಶಿಕ್ಷಕರು ಕೂಡ ಅವರು ತಮ್ಮ ಒಂದೊಂದು ತಿಂಗಳ ಪಗಾರ ಕೊಟ್ಟರು. ಹೀಗೆ ಅದು ಆದರೂ ಕೂಡ ಎಷ್ಟು ಹಣ ಅದಕ್ಕೆ ಸಾಧ್ಯ ಆಗ್ತದೆ ಅವನು 1-1.5 ಕೋಟಿ ಒಳಗೆ ಆಗಿರಬೇಕು. ಆದರೆ ಉಳಿದೆಲ್ಲ ಹಣವನ್ನು ಕೂಡಿಸುವಂಥ ಕೆಲಸ ನಮ್ಮ ಮಠದಲ್ಲಿ ಸಂಸ್ಥೆಯಲ್ಲಿ ಓದದೇ ಇರ್ತಕ್ಕಂಥ ಭಕ್ತರು ಕೂಡ ಈ ಸಂಸ್ಥೆಗೆ ಕೊಡ ಮಾಡಿದ್ದಾರೆ. ನಮ್ಮ ವೆಂಕಣ್ಣವ್ರು ಬಂದಿದ್ದಾರೆ, ನಮ್ಮ ಸಿದ್ದಣ್ಣ ಬಂದಿದ್ದಾರೆ, ಯರಾಸಿ ಬಂಧುಗಳು, ಅವ್ರ ಮಕ್ಕಳು, ಅವರು ನಮ್ಮಲ್ಲಿ ಓದದಿದ್ದರೂ ಕೂಡ ಮಠದ ಮೇಲಿನ ಅಭಿಮಾನ, ಭಕ್ತಿಯ ವಿಶ್ವಾಸದಿಂದ ಅವರು ಕೂಡ ಹೇಳಿದ ಕ್ಷಣ 1 ಲಕ್ಷ ರೂಪಾಯಿಗಳನ್ನು ಕಳಿಸ್ಕೊಟ್ರು, ಇದು ಮಾಡಿದರು. ಇಂಥ ಒಂದು ರೀತಿಯೊಳಗೆ ಈ ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಅದೆಷ್ಟು ತೊಂದರೆ ಶ್ರಮ ವಹಿಸಿ ಭಾಳಷ್ಟು ಈ ಕೆಲಸವನ್ನು ನಮ್ಮ ಗುಡದಪ್ಪನವರು ಪ್ರದೀಪ್ ಕೂಡ ನಿಂತುಕೊಂಡು ಕೆಲಸ ಮಾಡಿಸಿದ. ಅದನ್ನು ಮಾಡಿದಂಥವನು ನಮ್ಮ ಸಂತೋಷ್ ನಾಯಕ ಅಂತಕ್ಕಂಥ ಕೊಪ್ಪಳದ ಒಬ್ಬ ಕಾಂಟ್ರಾಕ್ಟರ್ ಅದನ್ನು ವಹಿಸಿಕೊಂಡು ಅದನ್ನು ಮಾಡಿದರು. ಮುಂಡ್ರಿಗಳು